ಗಾಬರಿಯಿಂದ ಅಂದರೆ ಗಲಿಬಿಲಿ ಮಾಡಿದ ಕಾರ್ಯ ಹಾಳಾಗುವುದು ಎಂಬ ಒಂದು ಮಾತಿದೆ. ವಿಶ್ವಾಸಿಯು ಗಲಿಬಿಲಿ ಪಡದೆ ತಾಳ್ಮೆಯುಳ್ಳವನಾಗಿರುವನು ಎಂದು ಸತ್ಯವೇದ ಹೇಳುತ್ತದೆ. ಹೆಚ್ಚಾದ ಗಲಿಬಿಲಿ, ಗಾಬರಿ, ಅವಸರದಿಂದ ಮಾಡುವ ಎಲ್ಲ ಕಾರ್ಯಗಳು ಹಾಳಾಗ್ತದೆ. ಅದೇ ರೀತಿಯಲ್ಲಿ ಹೊಟ್ಟೆ ಕಿಚ್ಚು, ಸಿಟ್ಟು, ಅಸೂಯೆಗಳಿಂದ ಮಾಡುವ ಕಾರ್ಯಗಳು ಸಹ ಹಾಳಾಗುತ್ತದೆ. ಜನರು ತಮಗೆ ಬರುವ ಕಷ್ಟದಿಂದ ನೋವನ್ನು ಅನುಭವಿಸುವುದಕ್ಕಿಂತ ಹೆಚ್ಚಾಗಿ ಬರಲಿರುವ ಕಷ್ಟಗಳ ಬಗ್ಗೆ ಯೋಚಿಸಿಯೇ ನೋವನ್ನು ಅನುಭವಿಸುತ್ತಾರೆ. ಅಪಾಯಕ್ಕಿಂತ ಅಪಾಯದ ಭಯವೇ ದೊಡ್ಡ ಅಪಘಾತವಾಗಿರುತ್ತದೆ. ರೈಲ್ ಜೋರಾಗಿ ಹೋಗುತ್ತಾ ಇತ್ತು. ಕಿಟಕಿ ಬಳಿಯಲ್ಲಿ ಇಬ್ಬರು ವ್ಯಕ್ತಿಗಳು ಕುಳಿತಿದ್ದರು. ಅವರಿಬ್ಬರು ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದರು. ಒಬ್ಬರು ತಮ್ಮ ಕೈಯನ್ನು ಗಾಳಿಯಲ್ಲಿ ಹಾಗೆ ಹೊರಗೆ ಹಾಕಿದ್ದರು. ಆಗ ಅವರ ಕೈಯಲ್ಲಿದ್ದ ದುಬಾರಿ ವಾಚ್ ಕೆಳಗೆ ಬಿದ್ದುಬಿಟ್ಟಿತು. ಆಗ ಮನುಷ್ಯನು ಬಹಳ ಗಾಬರಿಗೊಂಡನು. ಅವರ ಎದುರಿನಲ್ಲಿ ಕುಳಿತಂತ ವ್ಯಕ್ತಿಯು ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ತೋರಿಸದೆ ತಮ್ಮಷ್ಟಕ್ಕೆ ತಾವೇ ಹೊರಗೆ ನೋಡುತ್ತಾ ಇದ್ದರು. ಇದನ್ನು ನೋಡಿದ ವಾಚ್ ಕಳೆದುಕೊಂಡಂತ ವ್ಯಕ್ತಿಯ ಕೋಪವು ತಲೆಗೇರಿತು. ಇವನು ಒಬ್ಬ ಮನುಷ್ಯನ ಎಂದು ಮನಸ್ಸಿನಲ್ಲಿ ಅಂದುಕೊಂಡ್ರು. ಮುಂದಿನ ನಿಲ್ದಾಣ ಬಂದಿತು. ಆಗ ಎದುರಿನಲ್ಲಿದ್ದ ವ್ಯಕ್ತಿಯು ಸ್ಟೇಷನ್ ಮಾಸ್ಟರನ್ನು ಕರೆಸಿ ಸರಿಯಾಗಿ 7 ಪೋಲ್ ಅಂದರೆ ಕಂಬಗಳು ಹಿಂದೆ ಬಿದ್ದಂತಹ ಗಡಿಯಾರದ ವಿಷಯವನ್ನು ಹೇಳಿದರು. ವಾಚ್ ಕಳೆದುಕೊಂಡಂತಹ ವ್ಯಕ್ತಿಯ ಫೋಟೋವನ್ನು ಸ್ಟೇಷನ್ ಮಾಸ್ಟರ್ಗೆ ತೋರಿಸಿ ಆ ವಾಚ್ ಅನ್ನು ಅವರಿಗೆ ಒಪ್ಪಿಸಲು ಹೇಳಿದರು. ಅಲ್ಲಿ ಅವರು ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ತೋರಿಸದೆ ಹೊರಗೆ ಆ ಕಂಬಗಳನ್ನು ಎಣಿಸ್ತಾ ಇದ್ದರು. ಇದರ ಬಗ್ಗೆ ಅವರು ಯಾರಿಗೂ ಹೇಳಲಿಲ್ಲ. ಅವರು ನಿಧಾನವಾಗಿ ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ಮಾಡಿದರು. ಅವರು ಗಾಬರಿಗೊಳ್ಳದ ಕಾರಣ ಬುದ್ಧಿವಂತಿಕೆಯಿಂದ ಈ ಕಾರ್ಯ ಮಾಡಲು ಸಾಧ್ಯವಾಯಿತು. ನಾವು ಹೇಗಿದ್ದೇವೆ? ಗಾಬರಿಗೊಳ್ಳದೆ ಶಾಂತಿಯಿಂದ ನಡೆಯೋಣವೇ?